ಇವತ್ತು ನಾವು ಮಟನ್ ಗ್ರೇವಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನು 10ರಿಂದ 15 ಮೆಣಸು ತಗೊಂಡಿದ್ದೇನೆ. ಅದಕ್ಕೆ ಒಂದು 3 ಸ್ಪೂನ್ ಆಗುವಷ್ಟು ಕೊತ್ತಂಬರಿ, ಒಂದು ಅರ್ಧ ಸ್ಪೂನ್ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ, ಮತ್ತು ಅದರ ಜೊತೆಗೆ ಬ್ಲ್ಯಾಕ್ ಪೆಪ್ಪರ್ ತಗೊಂಡಿದ್ದೇನೆ, ಮತ್ತು ಆಲ್ ಸ್ಪೈಸಸ್ ಅದರಲ್ಲಿ ಲವಂಗನೂ ಆ್ಯಡ್ ಮಾಡ್ಕೊಂಡಿದ್ದೇನೆ. ನಾನು ಏಲಕ್ಕೆಲ್ಲ ಹಾಕೋಕೆ ಹೋಗಬೇಡಿ, ಆಲ್ ಸ್ಪೈಸಸ್ ಮಾತ್ರ. ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತೊಂದು 5 ಎಳೆ ಬೆಳ್ಳುಳ್ಳಿ, ಅದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನ ಫ್ರೈ ಮಾಡಬೇಕಂತ ಇಲ್ಲ. ಆಮೇಲೆ ಸ್ವಲ್ಪ ತೆಂಗಿನ ತುರಿನ ತುರ್ಕೊಂಡು ಇಟ್ಕೊಂಡಿದ್ದೇನೆ, ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಅದೊಂದು ಬ್ರೌನ್ ಕಲರ್ ಫ್ರೈ ಆಗೋ ತನಕ ಫ್ರೈ ಮಾಡಿ. ಅದಾದಮೇಲೆ ಅದಕ್ಕೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ತುಂಬ ಹಾಕಬೇಡಿ. ನಾನಿಲ್ಲಿ 1.5 ಮಟನ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೇನೆ. 1.5 kg ಮಟನ್ ತೊಗೊಂಡಿದ್ದೇನೆ ನಾನು. ಅದಕ್ಕೆ ಒಂದು ಸ್ವಲ್ಪ ಹಾಕಿದರೆ ಸಾಕು. ಅದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಮಿಕ್ಸಿ ಜಾರಿಲಿ ನಾನೇನು ಫ್ರೈ ಮಾಡಿಟ್ಕೊಂಡಿದ್ದೆ ಮೆಣಸು ಮತ್ತು ಆಲ್ ಸ್ಪೈಸಸ್, ಅದನ್ನು ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ. ಅದನ್ನು ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಅದಾದಮೇಲೆ ಗ್ರೈಂಡ್ ಮಾಡಿ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಅದನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆಮೇಲೆ ನಾನು ತೆಂಗಿನ ತುರಿ ಏನು ತೊಗೊಂಡಿದ್ದೇನೆ ಅದನ್ನು ಸಪ್ರೇಟಾಗಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಬಿಕಾಸ್ ಮಟನ್ ಗ್ರೇವಿ ಎಲ್ಲ ಮಾಡುವಾಗ ಯಾವಾಗಲೂ ನೀಟಾಗಿ ಗ್ರೈಂಡ್ ಆಗಬೇಕು, ಇಲ್ಲಾಂದರೆ ಚೆನ್ನಾಗಿರೋಲ್ಲ. ಅದಕ್ಕೋಸ್ಕರ ಆ ತೆಂಗಿನ ತುರಿದ್ದು ಗ್ರೈಂಡ್ ಮಾಡಿದ ಮಿಕ್ಸರಿಗೆ ನಾನು ಈರುಳ್ಳಿ ಫ್ರೈ ಮಾಡ್ಕೊಂಡಿರೋದು ಹಾಕ್ತಾ ಇದ್ದೇನೆ. ಜೊತೆಗೆ ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಇಲ್ಲ ನಾನು ಮಟನ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಕ್ಲೀನ್ ಮಾಡಿನೇ ಹಾಕಬೇಕು. ಇವಾಗ ನಾನು ಏನು ತೆಂಗಿನ ತುರಿ ಮತ್ತು ಸ್ಪೈಸಸ್ಸಿಂದು ಗ್ರೈಂಡ್ ಮಿಕ್ಸ್ ಇದೆ, ಅದನ್ನು ಜೊತೆಗೆ ಒಂದ್ಸರ್ತಿ ಗ್ರೈಂಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಅದನ್ನೊಂದು ಸಪ್ರೇಟಾಗಿ ಇಟ್ಕೊಂಡು ಇಲ್ಲಿ ಜಸ್ಟ್ ನಾನು ಮಟನ್ನ ಯಾವ ರೀತಿ ಕ್ಲೀನ್ ಮಾಡ್ಕೊಂಡಿದ್ದೇನೆ ಅಂತ ತೋರಿಸ್ತಾ ಇದ್ದೇನೆ. ಅದಾದಮೇಲೆ ಒಂದು ಕುಕ್ಕರ್ಲಿ ಒಂದು ಈರುಳ್ಳಿ ಪೂರ್ತಿಯಾಗಿ ತಗೊಳ್ಳಿ. ಅದನ್ನು ಸ್ವಲ್ಪ ತುಪ್ಪ ಜೊತೆ ಫ್ರೈ ಮಾಡ್ಕೊಳ್ಳಿ. ಎಣ್ಣೆನೂ ಯೂಸ್ ಮಾಡ್ಬೋದು, ಬಟ್ ನಾನಿಲ್ಲಿ ತುಪ್ಪ ಯೂಸ್ ಮಾಡ್ತಾ ಇದ್ದೇನೆ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಒಂದು ಅಥವಾ 2 ಟೊಮೆಟೊನೂ ಕಟ್ ಮಾಡ್ಕೊಳ್ಳಿ. ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಕುಕ್ಕರ್ನಲ್ಲೇ ಫ್ರೈ ಮಾಡಿಕೊಂಡು ಮತ್ತು ಮಟನ್ನ ಕುಕ್ಕರ್ನಲ್ಲೇ ಬೇಯೋಕೆ ಇಡಬೇಕು. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಫ್ರೈ ಆಗ್ತಾ ಇದೆ ಅಂತ ಹೇಳಿ. ಅದಕ್ಕೇ ಒಗ್ಗರಣೆ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಅದನ್ನು ಜೊತೆಗೆ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ 1-2 ಪಲಾವ್ ಎಲೆನ ಅದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದರಿಂದ ಪರಿಮಳ ಏನಿದೆ ಅಂದರೆ ಸ್ಮೆಲ್ ಏನಿದೆ ಚೆನ್ನಾಗಿ ಬರುತ್ತೆ. ಮಟನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪನ್ನು ಇವಾಗಲೇ ಹಾಕ್ಕೊಂಡ್ರೆ ಮಟನ್ ಬೇಯುವಾಗ ಸರಿಯಾಗಿರುತ್ತೆ. ಇದು ಅಂದಾಜಿರಬೇಕು ಮಟನ್ಗೆ ಎಷ್ಟು ಉಪ್ಪು ಬೇಕಾಗ್ಬೋದು ಅಂತ ಹೇಳಿ. ಬೆಂದಮೇಲೆ ಗ್ರೇವಿಗೂ ಹಾಕೋಬೋದು, ಬಟ್ ಬೇಯುವಾಗ ಸ್ವಲ್ಪ ಹಾಕ್ಕೊಂಡ್ರೆ ಒಳ್ಳೆಯದು. ಸ್ವಲ್ಪ ಅದಕ್ಕೆ ಅರಿಶಿನ ಆ್ಯಡ್ ಮಾಡ್ಕೊಳ್ಳಿ. ಜೊತೆಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಮಟನ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನೋಡಿ ಮಟನ್ ಬೆಂದಿದೆ. ನಾನೊಂದು 5-6 ವಿಸಿಲ್ ಇಟ್ಟಿದ್ದೇನೆ. ಚೆನ್ನಾಗಿ ಬೇಯಬೇಕು ಮಟನ್. ಅದಕ್ಕೇ ನಾನೇನು ಗ್ರೈಂಡ್ ಮಾಡಿಟ್ಕೊಂಡಿದ್ದೇನೆ ಮಿಕ್ಸರ್, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರುವವರೆಗೂ ಬೇಯಿಸ್ಕೋಬೇಕು. ಮಟನ್ ಆಲ್ರೆಡಿ ಬೆಂದಿರುತ್ತೆ ಅಲ್ಲ, ಅವಾಗ ಕುದಿ ಬಂದರೆ ಸಾಕು. ಅದಕ್ಕೆ ಗಾರ್ನಿಷಿಂಗ್ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕ್ಕೊಂಡಿದ್ದೇನೆ. ಇವಾಗ ಮಟನ್ ಗ್ರೇವಿ ರೆಡಿಯಾಗಿದೆ, ನೀವು ನೋಡ್ಬೋದು. ಥ್ಯಾಂಕ್ ಯು.